ಈಗ ಪೊಲೀಸ್ನವರು ನಿಮ್ ಪ್ರತಿಭಟನೆ ಕೂಡ ತಡೆ ಓಡ್ತಾ ಇದ್ದಾರೆ. ಪೊಲೀಸ್ನವ್ರ ಹತ್ರ ಏನ್ ಕೇಳ್ಕೊತೀರಾ ನೀವು? ಪೊಲೀಸರ ಹತ್ರ ಅದೇ ಕೇಳ್ಕೊಳೋದು, ನನ್ನ ಮಗುಗೆ ನ್ಯಾಯ ಕೊಡ್ಬೇಕು. ಅದೇ ಇವ್ರ ಮಕ್ಕಳಾಗಿದ್ರೆ ಹಿಂಗೆ ಮಾಡ್ತಾ ಇದ್ರು ಸರ್. ಇವ್ರ ಮಕ್ಕಳಿಗೆ ಈ ಪರಿಸ್ಥಿತಿ ಬಂದಿದ್ರೆ ಮಿನಿಸ್ಟರ್ ಆಗ್ಲಿ ಪೊಲೀಸ್ ಆಗ್ಲಿ ಯಾರೇ ಆಗ್ಲಿ ನನ್ನ ಮಗುಗ್ ನ್ಯಾಯ ಬೇಕು. ಏನಾದ್ರೂ ಅವ್ರು ಬಂದಿಲ್ಲ ಅಂದ್ರೆ ಇದನ್ನ ಕಾಂಪೌಂಡ್ ಎಲ್ಲ ಹೊಡೆದಾಕಿ ಒಳಗಡೆ ನನ್ನ ಮಗುನ ಅವರೇ ಕಾರ್ಯ ಮಾಡೋದಿದ್ದು. ನಾವು ತಪ್ಪಿಲ್ಲ ಅಂದ್ರೆ ಬಂದಿಲ್ಲ ಇಲ್ಲೇ ಮುಚ್ತೀವಿ. ನಾವು ಇವಾಗ ಈ ಕಾಂಪೌಂಡ್ ಹೊಡೆದಾಕಿ ಒಳಗಡೆ ಮುಚ್ತೀವಿ. ಓಕೆ, ಇದು ದಾನವಿ ಅವರ ತಾಯಿಯ ಮಾತಾಗಿರುವಂತದ್ದು. ಈಗ ಸಹೋದರರು ಸಹ ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಈ ವಿಚಾರನೇ ಸರ್, ಗಲಾಟೆ ಅಂತ ಯಾಕೆ ಬಂತು ಸರ್ ಈ ಪದ ನಿಮ್ಮಲ್ಲಿ? ಸರ್, ಗಲಾಟೆ ಅಂತ ಯಾಕೆ ಬಂತು ಅಂದ್ರೆ ನೋಡಿ, ಅವಳು ಈ ತರ ಮಾಡ್ಕೊಂಡು ಇದು 3ನೇ ದಿವಸ ಆಗ್ತಾ ಇದೆ. ಅವ್ರ ಮನೆಯವರು ಬಂದು ಅವ್ರದ್ದೇನು ತಪ್ಪಿಲ್ಲ ಅಂದ್ರೆ ನೋಡ್ಬೇಕಿತ್ತು. ಯಾಕೆ ನೋಡ್ಲಿಲ್ಲ? ಅವ್ರ ತಪ್ಪಿಲ್ಲ ಅಂದ್ರೆ ಬಂದು ನೋಡ್ಬೇಕಿತ್ತಲ್ವಾ? ಯಾಕೆ ನೋಡ್ಲಿಲ್ಲ? ಅದು ನಮ್ಗೆ ರೀಸನ್. ಸರಿ, ಅವ್ರ ಮನೆ ಸೊಸೆನ ಅವ್ರಿಗೆ ಕೊಡೋಣ ಅಂತ ಅವ್ರಂತೂ ಬಂದು ತಗೊಂಡೋಗ್ಲಿಲ್ಲ. ನಾವೇ ತಗೊಂಬಂದು ಕೊಡ್ತಿದೀವಿ. ಬಟ್ ಅವ್ರು ರಿಸೀವ್ ಮಾಡ್ಕೊಳಕ್ಕೂ ಯಾರು ಇಲ್ಲ. ಇನ್ನೊಂದು ಪೊಲೀಸ್ ಅವರೇ ಬಾಡಿನ ತಗೋಬರಕ್ ಬಿಡ್ತಿಲ್ಲ. ಅಂದ್ರೆ ಈಗ ಈ ಗಂಡ ಹೆಂಡತಿ ಮಧ್ಯೆ ಗಲಾಟೆ ಏನ್ ಸರ್? ಆಕ್ಚುಲಿ ಏನ್ ನಿಮ್ಮ ಹತ್ರ ಏನ್ ಹೇಳ್ಕೊಂಡಿದ್ರು ಗಂಡ ಹೆಂಡತಿ? ಸರ್, ಗಂಡ ಹೆಂಡತಿ ಅಂದ್ರೆ ಅವನೊಂದು ಗಂಡಸೇ ಅಲ್ಲ ಸರ್. ಫಸ್ಟ್ ಆಫ್ ಆಲ್ ಅವನೊಂದು ನಾಮಾರ್ಧನ. ಅವ್ರಿಬ್ಬರ ಮಧ್ಯೆ 1.5 ತಿಂಗಳಾದ್ರೂ ಏನೋ ಸೆಕ್ಷುಯಲ್ ರಿಲೇಶನ್ಶಿಪ್ಪೇ ಇಲ್ವಂತೆ. ಸೊ ಹಂಗಾಗಿ ನಾವು ಮೊನ್ನೆ ಸೋಮವಾರ ಎಲ್ಲ ದೊಡ್ಡವರೆಲ್ಲ ಕರ್ಕೊಬಂದು ಕುತ್ಕೊಂಡು ಮಾತಾಡಿ ಬುದ್ಧಿ ಎಲ್ಲ ಹೇಳಿ ಕಳ್ಸೋಣ ಅಂತ ಕರ್ಕೊಬಂದ್ವಿ. ನಮ್ಮ ಮನೆಗೆ ಕರ್ಕೊಂಬಂದಿದ್ಗೆ ಇವಳು ಮಾಡ್ಕೊಂಡಿದ್ದಾಳೆ. ಬರೀ ಟಾರ್ಚರ್. ಅವ್ನ ಗಂಡ್ಸ್ ಅಲ್ಲ ಅಂತ ಒಪ್ಕೊಳಕ್ ಆಗ್ದಿರಾ ವರದಕ್ಷಿಣೆ ಮೇಲೆ, ಒಡವೆ ಮೇಲೆ ಈ ತರ ಹಿಂಗಾದ್ರೂ ಬಿಟ್ಟು ಹೋಗ್ತಾಳೆ. ಸಮಾಜಕ್ಕೆ ಒಂದ್ ಮದ್ವೆ ಅಂತ ಆಗಿದ್ದೀನಿ ಅಂತ ತೋರ್ಸ್ಕೊಳ್ಳೋದಕ್ಕೋಸ್ಕರ ನಮ್ಮ ಮನೆ ಹೆಣ್ಮಗಳು ಇವತ್ತು ನಾವು ಕಳ್ಕೊಂಡು ನಿಂತಿದೀವಿ ಅಷ್ಟೇ. ಈಗ ಪೊಲೀಸ್ನವ್ರನ್ನ ನೀವು ಏನ್ ಕೇಳ್ಕೊತೀರಾ ಸರ್? ಇನ್ನೂ ಕಡೆ 3 ಜನ ಸಿಕ್ಕಿಲ್ಲ. ಇವತ್ತು ಪ್ರತಿಭಟನೆಗೂ ಕೂಡ ತಡೆ ಓಡ್ತಾ ಇದ್ದಾರೆ. ಎಲ್ಲ ನಮ್ಗೆ ಪೊಲೀಸ್ ಅವ್ರ ಮೇಲೆನೆ ಅನುಮಾನ ಬರ್ತಾ ಇದೆ ಅಷ್ಟೇ ಸರ್. ಬೇರೆ ಏನ್ ನಾನು ಹೇಳೋದಕ್ಕಾಗಲ್ಲ ಅಷ್ಟೇ. ಓಕೆ, ಇದಿಷ್ಟು ಗಾನವಿ ಕುಟುಂಬಸ್ಥರ ಮಾತಾಗಿರುವಂತದ್ದು. ಕ್ಯಾಮ್ರಾಮನ್ ಮಹಾಂತೇಶ್ ಜೊತೆ ಪ್ರದೀಪ್ ಚಿಕಾಟಿ, TV9.